ಸನ್ಮಾನ್ಯ ಮುತ್ತಪ್ಪ ರೈ ಸಾಹೇಬ್ರವರ ನಮ್ಮ ಕರ್ನಾಟಕದ ಕಣ್ಮಣಿ ಇವರ ಒಂದು ಹುಟ್ಟುಹಬ್ಬದ ಸ್ಮರಣೆಯನ್ನು ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ. ನೀವು ಇವರ ಈ ಒಂದು ಸಂಘಟನೆಯ ಬಗ್ಗೆ ಇವತ್ತು ಹಮ್ಮಿಕೊಂಡ ಕಾರ್ಯಕ್ರಮದ ಬಗ್ಗೆ ಎಷ್ಟೇ ವರ್ಷ ಮಾಡ್ತಾ ಇದ್ದೀರಾ ಅಂತ ನಾವು ಸಮಾಜಕ್ಕೆ ತಿಳಿಸ್ಕೊಡ್ಬೇಕು. ಸನ್ಮಾನ್ಯ ಮುತ್ತಪ್ಪರವರು ನಮ್ಮನ್ನು ಅಗಲಿ ಇಂದಿಗೆ 6 ವರ್ಷಗಳು ಆಗಿದೆ. ಹಾಗಾಗಿ ಪ್ರತಿ ವರ್ಷದಂತೆ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು, ಅವರ ಹಿತೈಷಿಗಳು, ಸ್ನೇಹ ಬಳಗ, ಕುಟುಂಬದವರು ಎಲ್ಲರೂ ಸೇರಿ ಇವತ್ತು ಆ ಪುಣ್ಯ ಸ್ಮರಣೆಯನ್ನು ಬಿಡದಿಯ ಅವರ ನಿವಾಸದ ಮುಂಭಾಗದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅವರ ಜನ್ಮದಿನ ಮೇ 2, ಮೇ 15 ಅವರ ಪುಣ್ಯ ಸ್ಮರಣೆ. ಸುಮಾರು ಲಕ್ಷಾಂತರ ಕಾರ್ಯಕರ್ತರನ್ನು ಹೊಂದಿರತಕ್ಕಂಥ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕರಾಗಿ ನಾಡಿನುದ್ದಗಲಕ್ಕೂ ತನ್ನದೇ ಆದಂಥ ಅಪಾರವಾದಂಥ ಪ್ರೀತಿಸುವಂಥ ಬಳಗವನ್ನು ಹೊಂದಿದ್ದಂಥ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಮುತ್ತಪ್ಪರವರು ಒಬ್ಬ ವ್ಯಕ್ತಿಯಾಗಿರಲ್ಲ, ನಮಗೊಂದು ದೊಡ್ಡ ಶಕ್ತಿಯಾಗಿದ್ದರು. ನಾಡಿನ ಯುವಕರನ್ನು ಒಂದು ಸಮಾಜಮುಖಿ ಕೆಲಸಗಳಲ್ಲಿ ಸಮಾಜವನ್ನು ಕಟ್ಟುವ ಅಥವಾ ಸಮಾಜಮುಖಿಯಾಗಿ ತೊಡಗಿಸ್ಕೊಳ್ಳುವಂಥ ಕೆಲಸಕ್ಕೆ ಪ್ರೇರೇಪಿಸ್ತಾ ಇದ್ರು. ಹಾಗಾಗಿ ನಾಡಿನ 31 ಜಿಲ್ಲೆಗಳಲ್ಲೂ ಸಹ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರಿದ್ದಾರೆ. ಕೇವಲ ಇದೊಂದು ಜಾಗದಲ್ಲಷ್ಟೇ ಅಲ್ಲ, ರಾಜ್ಯದ ಹಲವು ಕಡೆಗಳಲ್ಲೂ ಸಹ ಇವತ್ತು ಸಾಂಕೇತಿಕವಾಗಿ ಅವರ ಪುಣ್ಯ ಸ್ಮರಣೆಯನ್ನು ಆಚರಿಸ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಒಂದು ವಾಡಿಕೆ. ಹಾಗಾಗಿ ಇವತ್ತು ಸಾವಿರಾರು ಜನ ಇವತ್ತು ಬಿಡದಿಯಲ್ಲಿ ಎಲ್ಲರೂ ಸೇರ್ತಾ ಇದ್ದಾರೆ. ಎಲ್ಲ ಸಂಘಟನೆಯ ಕಾರ್ಯಕರ್ತರು, ಹಿತೈಷಿಗಳು. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ನಮ್ಮ ರಿಕ್ಕಿರೆಯವರು ಅಂದರೆ ಮುತ್ತಪ್ಪರವರ ಪುತ್ರರಾದ ರಿಕ್ಕಿರೆಯವರು ಪ್ರತಿ ವರ್ಷವೂ ಸಹ SLCಯಲ್ಲಿ ತೇರ್ಗಡೆ ಹೊಂದಂಥ, ಅದರಲ್ಲೂ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಂಥ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹವನ್ನು ನೀಡುತ್ತಾನೆ ಬಂದಿದ್ದಾರೆ. ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡುವ ಮುಖಾಂತರ ಆರ್ಥಿಕವಾಗಿ ಅವರನ್ನ ಸಹಕಾರವನ್ನು ಕೊಡುವ ಜೊತೆಗೆ ಅವರೊಂದು ಪ್ರಶಂಸಾ ಪತ್ರವನ್ನು ನೀಡಿ ಅವರನ್ನ ಒಂದು ಸಭೆಯಲ್ಲಿ ವೇದಿಕೆಯ ಮೇಲೆ ಒಂದು ಅಭಿನಂದಿಸುವಂಥ ಕೆಲಸವನ್ನು ಈಗಾಗಲೇ ಸುಮಾರು 4-5 ವರ್ಷಗಳಿಂದ ಮಾಡ್ತಾನೆ ಬಂದಿದ್ದಾರೆ. ಹಾಗಾಗಿ ಇವತ್ತು ಅನೇಕ ಜನ ಹಿತೈಷಿಗಳೆಲ್ಲರೂ ಸಹ ಇಲ್ಲಿ ಸೇರಿ ಅವ್ರಿಗೊಂದು ಭಕ್ತಿಪೂರ್ವಕ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ನೀವು ಮಠದ ಸ್ವಾಮಿಗಳೆಲ್ಲ ಕರೆಸಿದ್ದೀರಾ, ಅದ್ರ ಬಗ್ಗೆ ಏನು ಅಂತ ಹೇಳಬೇಕು? ಈಗ ಅವರು ಧಾರ್ಮಿಕವಾಗಿ ಎಷ್ಟು ಸಹಕಾರವನ್ನ ಕೊಡ್ತಿದ್ರು ಅಂತ ಹೇಳಿದ್ರೆ ತಮ್ಗೆಲ್ಲರೂ ಗೊತ್ತಿದೆ. ನಾಡಿನ ಉದ್ದಗಲಕ್ಕೂ ಸುಮಾರು 3 ಬ್ರಹ್ಮರಥಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಪುತ್ತೂರು ಮಹಾಲಿಂಗೇಶ್ವರ ಇರ್ಬೋದು, ಸೋಮನಾಥ ದೇವಸ್ಥಾನ ಇರ್ಬೋದು, ಹೀಗೆ ಹಲವಾರು ಕಡೆಗಳಲ್ಲಿ ಧಾರ್ಮಿಕವಾಗಿ ಕೆರೆಯನ್ನು ಕಟ್ಟಿಸು, ದೇವಗಾರಂ ನಿರ್ಮಿಸುವಂತ ಎಂದು ಹೇಳ್ತಿದ್ರು. ಹಾಗೆ ಕೆರೆ ಅಭಿವೃದ್ಧಿ ಆಗಬೇಕು, ಪರಿಸರ ಚೆನ್ನಾಗಿರಬೇಕು, ಪ್ರಕೃತಿಗೆ ನಾವು ಒತ್ತು ಕೊಡಬೇಕು, ಅದೇ ರೀತಿಯಾಗಿ ನಮ್ಮ ಧಾರ್ಮಿಕ ಸ್ಥಳಗಳನ್ನು ಒಂದು ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡೇ ಬಂದಿರೋ ಮೊದಲಿಂದಲೂ. ಅದೇ ಸಾಲಿನಲ್ಲಿ ಇವತ್ತು ಅವರ ಪ್ರೀತಿಸುವಂಥ ಅನೇಕ ಜನರು ನಾವ್ಯಾರು ಕರೆಯುವಂಥದ್ದಲ್ಲ, ಅವರಾಗ ಅವರು ಸ್ವಯಂ ಪ್ರೇರಿತರಾಗಿ ಬಂದಿರತಕ್ಕಂಥದ್ದು. ಸನ್ಮಾನ್ಯ ಮುತ್ತಪ್ಪರವರು ಭದ್ರ ಬುನಿಯಾದ ಜೈ ಕರ್ನಾಟಕ ಭದ್ರ ಕೋಟೆಯನ್ನು ಎಲ್ಲ ಸಂಘಟನೆಗಳನ್ನು ಛೇದಿಸಿ ನಿರ್ಮಾಣ ಮಾಡಿದರು. ಆ ಕೋಟೆಯ ಹೆಂಗೆ ಈಗ ನೀವು ನಡ್ಸ್ಕೊಂಡು ಹೋಗ್ರಿ, ಯಾರು ಮುಖ್ಯಸ್ಥರು ಮತ್ತು ಆಯಾ ಜಯ ಕರ್ನಾಟಕ ಎಲ್ಲ ರಾಜ್ಯ ಸಂಘಟಕರು ಸೇರಿ ಆ ಜಯ ಕರ್ನಾಟಕ ಸಂಘವನ್ನು ಯಾವ ರೀತಿ ಮುಂದೆ ತಗೊಂಡು ಹೋಗ್ತೀರಾ? ಮುತ್ತಪ್ಪರವರು 6 ವರ್ಷಗಳಾಯಿತು ನಮ್ಮ ನಗಲಿ, ಆದರೂ ಸಹ ಇವತ್ತಿಗೂ ನಮ್ಮ ಜಯ ಕರ್ನಾಟಕ ಸಂಘಟನೆ ಗಟ್ಟಿಯಾಗಿದೆ ಅಂತಂದ್ರೆ ಅದು ಕಾರ್ಯಕರ್ತರ ಶ್ರಮ. ನಾಡಿನುದ್ದಗಲಕ್ಕೂ ಜಿಲ್ಲಾಧ್ಯಕ್ಷಗಳು, ತಾಲೂಕು ಅಧ್ಯಕ್ಷಗಳು, ಅವರವರ ತಂಡ ಇವತ್ತು ನಾಡಿನ ಎಲ್ಲ ಕಡೆಗಳಲ್ಲೂ ಸಹ ಮುತ್ತಪ್ಪರವ್ರ ಮಟ್ಟಿಗೆ ಇದ್ದಾರೆ ಎನ್ನುವ ಭಾವನೆಯೊಂದಿಗೆ ಇವತ್ತು ಸಂಘಟನೆಯನ್ನು ಮುನ್ನಡೆಸಿದರೆ. ಕಾರ್ಯಕರ್ತರ ಶ್ರಮವೇ ಇವತ್ತು ಸಂಘಟನೆ. ಸಾಮೂಹಿಕವಾಗಿ ಎಲ್ಲರೂ ಸಹ ಒಂದು ನನಗೆ ಬೆಂಬಲವನ್ನು ಕೊಡ್ತಾ ನಮ್ಮ ತಂಡವನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಕಾರ್ಯಕರ್ತರು ಅಷ್ಟೇ ಪ್ರೀತಿಯಿಂದ, ಅಭಿಮಾನದಿಂದ ಇವತ್ತು ಸಂಘಟನೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಈಗ ಎಷ್ಟನೇ ಪುಣ್ಯ ಸ್ಮರಣೆ ಮಾಡ್ತಾ ಇದ್ದೀರಾ? ಎಷ್ಟು ಜಿಲ್ಲೆಯಿಂದ ನಿಮ್ಮ ಸಂಘಟನೆ ಬರ್ತಾ ಇದೆಯಾ? ಎಲ್ಲ ಜಿಲ್ಲೆಗಳಿಂದಲೂ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಾದ್ಯಂತ, ಬೆಂಗಳೂರಿನ ವಿವಿಧ ಕ್ಷೇತ್ರಗಳಿಂದ ಇವತ್ತು ತಂಡೋಪತಂಡವಾಗಿ ಮಹಿಳಾ ಘಟಕ ಇರ್ಬೋದು, ಆಟೋ ಘಟಕ ಇರ್ಬೋದು, ಕಾರ್ಮಿಕರ ಘಟಕ ಇರ್ಬೋದು, ನಮ್ಮೆಲ್ಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು, ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಯಿಂದ ಈಗಾಗಲೇ ಸಾಕಷ್ಟು ಜನ ಜಿಲ್ಲಾಧ್ಯಕ್ಷರು, ದೂರದ ಬೆಳಗಾವಿ ಇರ್ಬೋದು, ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯ ಗುಲ್ಬರ್ಗದ ಕಟ್ಟಕಡೆಯ ತಾಲೂಕಿನಿಂದ ಇವತ್ತು ಸಾಕಷ್ಟು ಜನ ಎಲ್ಲರಿಗೂ ನಾಡಿನ ಎಲ್ಲ ಕಡೆಯಿಂದಲೂ ಬರ್ತಾ ಇದ್ದಾರೆ. ತುಂಬ ಧನ್ಯವಾದಗಳು. ಬಹಳ ಅಚ್ಚುಕಟ್ಟಾಗಿ ತಮ್ಮ ಹೆಸರನ್ನು ಹೇಳಿ, ತಮ್ಮ ಅಧ್ಯಕ್ಷ ಸ್ಥಾನವನ್ನು ಹೇಳಿ. BN ಜಗದೀಶ್, ರಾಜ್ಯಾಧ್ಯಕ್ಷ ಜಯ ಕರ್ನಾಟಕ. ಮತ್ತು ಇಲ್ಲ ಇದಕ್ಕೆ ಮುಖ್ಯಸ್ಥರುಗಳು ಯಾರ್ಯಾರಿದ್ದಾರೆ? ಇಲ್ಲ ಇಲ್ಲಿ ಎಲ್ಲರೂ ಸಹ ಮುಖ್ಯಸ್ಥರು. ಯಾಕೆ ಅಂತಂದರೆ ಇಲ್ಲಿ ಯಾರು
ಮುಖ್ಯರಲ್ಲ. ಯಾಕೆಂತಂದ್ರೆ ಇಲ್ಲಿ ತುಂಬಾ ಜನ ನಾಯಕರುಗಳಿದ್ದಾರೆ. ಯಾಕೆಂದ್ರೆ ಜಯ ಕರ್ನಾಟಕ ಅಂತಂದ್ರೆ ಒಂದು ದೊಡ್ಡ ಸಮುದ್ರ, ಜಯ ಕರ್ನಾಟಕ ಅಂದ್ರೆ ಒಂದು ದೊಡ್ಡ ತಂಡ. ಇಲ್ಲಿ ಕಾನೂನು ಘಟಕ ಇದೆ, ವಕೀಲರು ನಮ್ಮ ನಾರಾಯಣ ಸ್ವಾಮಿ ಅವರು ಇದ್ದಾರೆ, ಜೊತೆಗೆ ನಮ್ಮ ಇಲ್ಲಿ ಸ್ಥಳೀಯವಾಗಿದೆ ಅನೇಕ ಜನ ಹಿತೈಷಿಗಳಿದ್ದಾರೆ, ನಮ್ಮ ಒಂದು ಕೋರ್ ಕಮಿಟಿ ಇದೆ, ಸಲಹಾಗಾರರ ತಂಡ ಇದೆ. ಹಾಗಾಗಿ ಜಯ ಕರ್ನಾಟಕ ಅಂದ್ರೆ ದೊಡ್ಡ ಕುಟುಂಬ. ತುಂಬಾ ಅಧ್ಯಕ್ಷರು ತುಂಬಾ ಚೆನ್ನಾಗಿ ತಮ್ಮ ನುಡಿಗಳನ್ನ ವಿಸ್ತಾರವಾಗಿ ವಿಚಾರಿಸಿ ಹೇಳಿದ್ದಾರೆ. ನಮ್ಮ ಮಾಸ್ ಮಾಧ್ಯಮದಿಂದ ನಿಮಗೆ ಧನ್ಯವಾದಗಳು. ಈಗ ನಾನು ಮಾಸ್ ಮಾಧ್ಯಮದಿಂದ ತಮ್ಮನ್ನ ನಮ್ಮ ಜಯ ಕರ್ನಾಟಕ ಮುತ್ತಪ್ಪರೈರವರ ಸಿಂಹಾದ್ರಿಯ ಸಿಂಹ, ಕರ್ನಾಟಕ ಸುಪುತ್ರ ಇವರ ಬಗ್ಗೆ, ಅವರ ನಡೆದು ಬಂದ ದಾರಿ ಬಗ್ಗೆ ಏನು ಹೇಳ್ತೀವಿ? ಅವರು ಬಂದ ದಾರಿ ಬಗ್ಗೆ ಹೇಳಬೇಕು ಅಂದರೆ ಹಲವಾರು ದಾರಿಗಳಿದ್ದಾವೆ. ಈ ಮುತ್ತಪ್ಪರಯ್ಯವರು ಮಾಡಿಕೊಟ್ಟಿದ್ದ ಸಂಘಟನೆ, ಜಯ ಕರ್ನಾಟಕ ಸಂಘಟನೆ ಅತ್ಯುತ್ತಮವಾಗಿ ರಾಜ್ಯದಲ್ಲೇ ಆಗಲಿ ಹೊರ ರಾಜ್ಯದಲ್ಲೇ ಕೂಡ ಒಳ್ಳೆ ಹೆಸರು ಪಡ್ಕೋತಿದೆ. ಆದರೂ ಅವರು ಹೋಗಿದ್ದು ಭಾಳ ಮನಸ್ಸಿಗೆ ತುಂಬ ನೋವಾಯ್ತದೆ. ಇರಬೇಕಾಯ್ತು, ಮುತ್ತಪ್ಪರಯ್ಯವರು ಇರಬೇಕಾಯ್ತು. ಇವತ್ತು 6 ವರ್ಷದ ಪುಣ್ಯ ಸ್ಮರಣೆಗೆ ನಾವು ಕೇರ್ಪೇಟೆಯಿಂದ, ಮಂಡ್ಯ ಜಿಲ್ಲೆ ಕೇರ್ಪೇಟೆಯಿಂದ ಬಂದಿದ್ದೀವಿ. ಒಂದು ನಮ್ಮ ಮನಸ್ಸಿಗೆ ಬೇಜಾರು, ಒಂದು ಕಡೆ ಏನೋ ಒಂದು ಮನೆಗೆ ಬಂದಿರೋ ಒಂದು ಖುಷಿ ಅಂತ ಬಂದಿದ್ದೀವಿ ಕೇರ್ಪೇಟೆಯಿಂದ. ನಮ್ಮ ಮುತ್ತಪ್ಪರೈರವರ ಸಂಘಟನೆ ಕಟ್ತಾ ಇರಲ್ಲ, ಅವಾಗ ನೀವೆಲ್ಲ ಕಾರ್ಯಕರ್ತರಾಗಿದ್ರಿ. ಅವರ ಶ್ರಮ ಹೆಂಗಿತ್ತು ಈ ಒಂದು ಸಂಸ್ಥೆ ಕಟ್ಟಬೇಕಾದ್ರೆ? ಶ್ರಮ ಇರೋದಕ್ಕಿಂತ ಅಭಿಮಾನಿಗಳು ತುಂಬ ಇದ್ರು. ಮುತ್ತಪ್ಪರಯ್ಯ ಅಂದರೆ ಪ್ರಾಣನೇ ಕೊಡೋರು. ಅವರು ಏನಪ್ಪ ಅಂದರೆ ನಮಗೆಲ್ಲ ಮರೆಯೋಕ್ಕಾಗಂಥ ಮಾಣಿಕ್ಯ ಅಂತ ಅವರು ಬಿರುದು ತೊಗೊಂಡಿದ್ದಾರೆ. ಅವ್ರು ಇವತ್ತಿಲ್ಲ, ನಮಗೆ ದುಃಖದ ಸಂಗತಿ ಆಗ್ತಿದೆ. ಏನಪ್ಪ ನಾವು ಮಂಡ್ಯ ಜಿಲ್ಲೆ ಕೇರ್ಪೇಟೆಯಿಂದ ಬಂದಿದ್ದೀವಿ. ಇವತ್ತು 6ನೇ ವರ್ಷದ ಪುಣ್ಯ ಸ್ಮರಣೆಗೆ ಅವರನ್ನು ನೆನ್ಕೊಂಡು ಇವತ್ತು ಒಂದು ಶುಭಾಶಯ ತಿಳಿಸ್ಬಿಟ್ಟು ಎಲ್ಲ ದುಃಖ ಆಚರಿಸ್ತಾ ಒಂದು ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅವರು. ತುಂಬ ಸಂತೋಷ. ಮುಂದೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ. ನಾಡು ನುಡಿ ಜಲ ಭಾಷೆಗಾಗಿ ಎಲ್ಲ ರಾಜ್ಯದೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಿ ಎಲ್ಲ ಮುತ್ತಪ್ಪರವ್ರು ನಂಬ್ಕೊಂಡು, ಮುತ್ತಪ್ಪರ ಇಲ್ಲ ಅಂದ್ರೂ ಸಂಘಟನೆ ಸದೃಢವಾಗಿ ಕಟ್ಟಿದ್ದಾರೆ. ಸಂಘಟನೆ ಬಲವಾಗಿದೆ, ತೊಂದರೆ ಇಲ್ಲ. ಅದು ನಮ್ಮ ಜಗಣ ಅವ್ರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಅದ್ದೂರಿಯಾಗಿ ಗಣರಾಜ್ಯೋತ್ಸವ ಮತ್ತು ಎಲ್ಲ ಮಾಡ್ತಾ ಇದ್ದಾರೆ, ಹೋರಾಟಗಳು ಮಾಡ್ತಾ ಇದ್ದಾರೆ. ಏನು ಅನ್ಯಾಯದ ಆದವ್ರಿಗೆಲ್ಲ ನ್ಯಾಯ ಕೊಡಿಸ್ತಾ ಇದ್ದಾರೆ. ಇವೆಲ್ಲ ಕಾರಣ ನಮ್ಮ ಮುತ್ತಪ್ಪರೈ. ಅವ್ರಿಗೆ ಮುತ್ತಪ್ಪರೈಗೆ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಹಿಂದ್. ಮುತ್ತಪ್ಪರೈರವ್ರ ಬಗ್ಗೆ ನೀವು ಏನಾರು ಅವರ ಒಳ್ಳೆಯ ಕಾರ್ಯಗಳು ಮಾಡಿರೋ ಬಗ್ಗೆ ಪ್ರಶಂಸೆ ಏನಾರು ಒಂದು ಹೇಳಿ. ಈಗ 9 ಜನ ಇದ್ದದ್ದು ಈಗ 9,000 ಲಕ್ಷಾಂತರ ಜನ ಆಗಿದ್ದಾರೆ. 9 ಜನ ಸಂಘಟನೆ ಕಟ್ಕೊಂಡವರು. ಇವತ್ತು ಅವರ ದಾರಿಲಿ ನಾವು ಹೋಗ್ತಾ ಇದ್ದೀವಿ. ಮುತ್ತಪ್ಪರೈರವ್ರು ಇವತ್ತಿಲ್ಲ, ಆದ್ರೂ ನಮಗೆ ದುಃಖ. ನಾವು ಹೇಳೋದಂದ್ರೆ ಮುತ್ತಪ್ಪರೈರವರು ಒಂಥರ ದೊಡ್ಡ ಸಿಂಹಾದ್ರಿ ಸಿಂಹ, ಮತ್ತು ಹಂಗೆ ಹಿಂಗೆ ಅವರ ಒಳ್ಳೆಯ ಗುಣಗಳು, ಬಡವರ ಬಗ್ಗರಿಗೆ ಒಳ್ಳೆ ಹೆಲ್ಪ್ ಮಾಡೋ ಫೀಚರ್ಗಳು. ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆ ಅಷ್ಟು ಜಿಲ್ಲೆಗೆಲ್ಲ ಒಬ್ಬೊಬ್ಬರು ನಾಯಕರನ್ನ ತಂದಿದ್ದಾರೆ. ಒಂದೊಂದು ಊರು ಹಳ್ಳಿಗಳಲ್ಲಿ ಒಬ್ಬೊಬ್ಬರು ನಾಯಕರನ್ನ ಸೃಷ್ಟಿ ಮಾಡಿದ್ದಾರೆ. ಒಳ್ಳೆ ಹೋರಾಟಗಾರರು. ಅವರು ಬೆಂಬಲವಾಗಿ ಇವತ್ತು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಮದ್ದೂರು ತಾಲೂಕು ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಮದ್ದೂರು ತಾಲೂಕು ಅಧ್ಯಕ್ಷರು ಸುರೇಶ್ ಅಂತ. ಧನ್ಯವಾದಗಳು. ಥ್ಯಾಂಕ್ ಯು. ಈ ದಿನ ತಾವು ಮುತ್ತಪ್ಪರೈರವರ 6ನೇ ಪುಣ್ಯಸ್ಮರಣೆಯ ಒಂದು ಜನ್ಮದಿನೋತ್ಸವಕ್ಕೆ ಬಂದಿದ್ದೀರಾ. ನೀವು ನಿಮ್ಮ ಹೆಸರು? ಸರ್ ನಮಸ್ಕಾರ, ನನ್ನ ಹೆಸರು ಜಯಲಕ್ಷ್ಮಿ ಅಂತ, ಜಯ ಕರ್ನಾಟಕ ಮೇಳ ಅಧ್ಯಕ್ಷೆ KR ಪೇಟೆ. ಏನಪ್ಪ ಅಂತಂದರೆ ನಾವು ಆಲೇ 8 ವರ್ಷದಿಂದ ನಾವು ಈ ಒಂದು ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಮಹಿಳೆಯರು ಮತ್ತು ಪುರುಷರೆಲ್ಲ ಇವರ ಒಂದು ಸ್ಮರಣಾರ್ಥನೆ 6ನೇ ವರ್ಷ ಸ್ಮರಣಾರ್ಥಗೆ ನಾವೆಲ್ಲರೂ ಜಯ ಕರ್ನಾಟಕ ಕುಟುಂಬದಿಂದ ನಾವು ಇಲ್ಲಿ ಬಂದಿದ್ದೀವಿ. ಶ್ರೀಯುತ ಮುತ್ತಪ್ಪರಯ್ಯ ಅವರು ಶ್ರೀಮಂತ ನಾಯಕ. ಅವರ ಒಂದು ಆಗಳಿಕೆಗೆ ನಮಗೆ ಹೇಳಕ್ಕೆ ಸರ್ ನಮಗೆ ಮಾತುಗಳೇ ಬರ್ತಾ ಇಲ್ಲ. ಅಂತ ಒಂದು ವ್ಯಕ್ತಿ ಮುಂದೆ ಈ ನಮ್ಮ ಜಯ ಕರ್ನಾಟಕ ಸಂಘಟನೆಗೆ ದಾರಿ ಮಾರ್ಗವಾಗಿ ನಮಗೆಲ್ಲ ಮುಂದೆ ಯಾವ ರೀತಿ ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡಬೇಕು ಅಂತ ಕಲಿಸ್ಕೊಂಡಂಥ ಒಂದು ವ್ಯಕ್ತಿ ಸರ್. ಆ ಒಂದು ವ್ಯಕ್ತಿಗೆ ನಮ್ಮೆಲ್ಲರ ಪರವಾಗಿ ಜಯ ಕರ್ನಾಟಕ, ಜೈ ಹಿಂದ್. ಈಗ ಮುತ್ತಪ್ಪರಯ್ಯವರ ಸಂಘಟನೆ ಇಡೀ ರಾಜ್ಯಕ್ಕೆ ಪ್ರಬುದ್ಧವಾದದ್ದು. ಹೌದು ಸರ್. ಈ ಸಂಘಟನೆಯಿಂದ ಅವರಿಂದ ಏನೇ ಅನುಕೂಲಗಳು ಈ ನಿಮ್ಮ ಕಾರ್ಯಕರ್ತರಿಗೆ ಬಂದಿದೆ? ಎಲ್ಲ ಆಗಿದೆ. ಬಡ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಡ ಮಕ್ಕಳಿಗೆ ಅನಾಥ ಮಕ್ಕಳುಗಳಿಗೆಲ್ಲ ಇದು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ
ಮನೆ ಆಗಲಿ ಜಮೀನಾಗಲಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಂದ ನಮಗೂ ಒಂದು ಅನುಕೂಲ ಆಗೈತೆ. ಕನ್ನಡ ಅಂದರೆ ಎಲ್ಲ ಬೆಳಿಬೇಕು, ಮಾತಾಡಬೇಕು ಅಂತ ಮುತ್ತಪ್ಪರಯ್ಯ ಕಡೆಯಿಂದ ಜೈ ಕರ್ನಾಟಕ ಇದು ಕಡೆಯಿಂದ ಮಾತಾಡ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಾಸ್ ಮಾಧ್ಯಮ ಬೆಂಗಳೂರು. ಆಟೋ ರಾಜ ಅಂದರೆ ಆಟೋ ರಾಜ ಅಂದರೆ ಶಂಕರ್ನಾಗ್ ಅವ್ರು ನೆನಪು ಬರುತ್ತೆ. ಎರಡನೇದು ಸಂಘಟನೆ ಅಂತ ಅಂದರೆ ಮುತ್ತಪ್ಪರೈ ಸರ್ದು ನೆನಪು ಬರುತ್ತೆ. ನೀವೆಲ್ಲ ಇವತ್ತು 6ನೇ ವರ್ಷದ ಮುತ್ತಪ್ಪರೈ ಸ್ಮರಣೆಯನ್ನು ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದೀರಾ. ನೀವು ಅವರ ಜೊತೆ ನೀವೆಲ್ಲ ಒಡನಾಡುಗಳಿದ್ದೀರಿ. ಹೇಗೆ ಈಗ ಅವರನ್ನು ನೀವು ಅಗಲಿಕೆ ಹೊಂದಿದ್ದೀರಾ, ಈಗ ನಿಮ್ಮ ಮನದಾಳದ ಮಾತುಗಳು ಏನಿರ್ಬೋದು? ನಮಗೆ ಅವ್ರು ಕಳ್ಕೊಂಡು ತುಂಬ ನೋವಾಗಿದೆ. ಅದರಿಂದ ಅವ್ರನ್ನ ಪುಣ್ಯಸ್ಮರಣೆ ಮಾಡಿಕೊಂಡು ಬರ್ತಾಯಿದ್ದೀವಿ. ಇದು 6ನೇ ವರ್ಷ ಪುಣ್ಯಸ್ಮರಣೆ ಆಗಿದೆ. ನಮಗೆ ಆಟೋ ಘಟಕಕ್ಕೆ ಆಟೋದವ್ರ ಕಂಡು ತುಂಬ ಪ್ರೀತಿ ಇತ್ತು ಮುತ್ತಪ್ಪಣ್ಣನಿಗೆ. ಅವರ ನೆನಪಲ್ಲಿ ನಾವು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವ್ರ ಹೆಸರಲ್ಲಿ. ಇನ್ನು ಮುಂದಕ್ಕೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚಾಗಿ ಮಾಡ್ಕೊಂಡು ಹೋಗೋಂಥ ಶಕ್ತಿ ಕೊಡಲಿ ಭಗವಂತ. ಅವರ ಹೆಸರಲ್ಲಿ ನಮಗೂ, ನಮ್ಮ ಆಟೋ ಚಾಲಕರಿಗೂ, ನಮ್ಮ ಸಂಘಟನೆಗೂ ಎಲ್ಲರಿಗೂ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀವಿ. ಮುತ್ತಪ್ಪರೈರವರು ಬೃಹತ್ ಭದ್ರಕೋಟೆನ ಜಯ ಕರ್ನಾಟಕ ಕಟ್ಟಿದ್ರು. ಇದರಿಂದ ನಮ್ಗೆ ಏನಾದ್ರು ಅನುಕೂಲ ಆಗಿದೆಯಾ? ಅನುಕೂಲ ಇದೆ. ಹೇಳಿ, ಏನು ಅನುಕೂಲ ಆಗಿ ಎಲ್ಲ ಆಟೋ ಘಟಕಕ್ಕೆ ಎಲ್ಲ ಸರಿಯಾಗಿ ಚೆನ್ನಾಗಿ ಇದು ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಮುತ್ತಪ್ಪಣ್ಣನವರ ಸ್ಮರಣೆಗಾಗಿ ಬಂದಿದ್ದೀವಿ. ಅವರನ್ನು ನಾವು ಎಲ್ಲರೂ ಕೂಡ ರಾಜ್ಯದಿಂದ ಹಲವಾರು ಕಡೆ, ಜಿಲ್ಲೆಯಿಂದ, ತಾಲೂಕು ಮಟ್ಟದಿಂದ ಪ್ರತಿಯೊಬ್ಬ ಪ್ರತಿನಿಧಿಗಳು ಬಂದಿದ್ದಾರೆ ಈ ದಿನ. ಹಾಗೆ ನಾವೆಲ್ಲ ಅವ್ರ ಮೂಲಕ ನಾವು ರಾಜ್ಯದಲ್ಲಿ ನಾಯಕರಾಗಿ ಬೆಳೆದಿದ್ದೀವಿ, ಜಿಲ್ಲೆಗಳಲ್ಲಿ ಬೆಳೆದಿದ್ದೀವಿ. ಅವರನ್ನು ಸ್ಮರಿಸುವಂಥ ದಿನ. ನಾವು ಪ್ರತಿಯೊಬ್ಬರು ಸ್ಮರಿಸ್ತಾ ಇದ್ದೀವಿ. ಈ ದಿನನ ತುಂಬ ಖುಷಿಯಾಗಿ ಕಳಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೇಳಬೇಕು ಅಂತಂದರೆ ಇದು ತುಂಬ ನಮಗೆ ಒಂದು ಕ್ಷಣ ನೆನೆಸ್ಕೊಂಡ್ರೆ ದುಃಖನೂ ಆಗುತ್ತೆ, ಈ ಕಡೆ ಸಂತೋಷನೂ ಆಗುತ್ತೆ. ಅವರ ಒಂದು ಮುತ್ತಪ್ಪಣ್ಣವರ ಸಂಘಟನೆಯಲ್ಲಿ ಇರೋದೆಲ್ಲ ನಾವೆಲ್ಲ ಪುಣ್ಯ ಮಾಡಿದ್ದೀವಿ. ಸೊ ಹಾಗಾಗಿ ಇದು 6ನೇ ವರ್ಷದ ಪುಣ್ಯ ಸ್ಮರಣೆ ಕೂಡ ನಾವೆಲ್ಲ ಭಾಗಿಯಾಗಿರೋದು. ಪ್ರತಿ ವರ್ಷದಂತೆ ಈ ವರ್ಷನೂ ಭಾಗಿಯಾಗಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ, ಅದು ಸಂತೋಷ ಆಗ್ತಿದೆ. ಹಾಗೆ ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷತೆಯಲ್ಲಿ BN ಜಗದೀಶನವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗೆ ನಾರಾಯಣ ಸ್ವಾಮಿ ಅನ್ನೋರ ನಮ್ಮ ಅಭಿಮಾನಿ ಬಳಗದಿಂದನೂ ಕೂಡ ಇದು ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. 6 ವರ್ಷದಿಂದನೂ ಇದು ಕೂಡ ಈ ರೀತಿ ಇನ್ನು ಮುಂದೆ ನಡ್ಕೊಂಡು ಬರ್ತಾ, ಇನ್ನು ಮುಂದೆನೂ ಕೂಡ ಇದೇ ರೀತಿ ನಡೆಯುತ್ತೆ ಅಂತ ನಾವು ಆಶಿಸ್ತೀವಿ. ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಆರ್ ಮುನಿಸ್ವಾಮಿ ಕೂಡ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರಾದಂಥ ನಾರಾಯಣ ಸ್ವಾಮಿ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಬೆಂಗಳೂರು ನಗರ ಅಧ್ಯಕ್ಷರಾದಂಥ BN ಯೋಗೇಂದ್ರ ಅವರಿಗೂ ಕೂಡ ಸ್ವಾಗತವನ್ನು ವಹಿಸ್ತೇನೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ಸಂಘಟನೆಯ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಜಿಲ್ಲಾಧ್ಯಕ್ಷರುಗಳು ಬಂದಿದ್ದಾರೆ, ಪದಾಧಿಕಾರಿಗಳು ಬಂದಿದ್ದಾರೆ. ಅವರಿಗೆಲ್ಲರೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಬೆಂಗಳೂರು, ವಿಶೇಷವಾಗಿ ಬೆಂಗಳೂರು ನಗರದ ಎಲ್ಲ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಕೂಡ ಸ್ವಾಗತವನ್ನ ಬಯಸ್ತೇನೆ. ಬೆಂಗಳೂರು ನಗರದ ಆಟೋ ಘಟಕ, ಕಾರ್ಮಿಕರ ಘಟಕ, ಮಹಿಳಾ ಘಟಕ, ಕಾನೂನು ಘಟಕ, ಹೋಟೆಲ್ ಘಟಕ ಎಲ್ಲರಿಗೂ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಕೂಡ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಈ ಒಂದು 6ನೇ ವರ್ಷದ ಪುಣ್ಯಸ್ಮರಣೆಯ ಕಾರ್ಯಕ್ರಮಕ್ಕೆ ಅಣ್ಣನ ಒಡನಾಡಿಗಳು, ಸಂಬಂಧಿಕರು, ಬಂಧು ಮಿತ್ರರು ಎಲ್ಲರೂ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ.
ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರು ಸಿಂಹಾದ್ರಿ ಸಿಂಹ ಒಂದು ಕಾರ್ಯ ಸಂಘಟನೆಯಲ್ಲಿ ಕಾನೂನು ಘಟಕದಲ್ಲಿ ಈ ನಮ್ಮ ಮುತ್ತಪ್ಪ ರೈ ಸರ್ ಅವರ 6ನೇ ಪುಣ್ಯಸ್ಮರಣೆಯಲ್ಲಿ ಎಲ್ಲ ಸಂಘಟಕರನ್ನು ಸಂತೈಸಿಕೊಂಡು ಇದ್ರ ಬಗ್ಗೆ ನಿಮ್ಮ ಮನದಾಳದ ಮಾತುಗಳನ್ನು. ಇಲ್ಲ, ಇದು ಮುತ್ತಪ್ಪಣ್ಣನ ಪುಣ್ಯಸ್ಮರಣೆ. ಮುಖ್ಯವಾಗಿ ಇದು ಅಣ್ಣನ ಮಕ್ಕಳು ಯಾವಾಗಲೂ ಸದಾ ನಾನು ಅವರೆಲ್ಲ ಸೇರಿಕೊಂಡು ಎಲ್ಲ ಸಂಘಟನೆ ಜೊತೆಗೆ ನಾವು ಮಾಡ್ತಾ ಇದ್ದಿದ್ದು. ಇವತ್ತು ಅಣ್ಣನ ಮಕ್ಕಳು ಕಾರಣಾಂತರಗಳಿಂದ ಅವ್ರು ಸ್ವಲ್ಪ ತಡವಾಗಿ ಬರ್ತಾರೆ, ಸಾಯಂಕಾಲ ಬರ್ತಾರೆ. ಸೊ ಆದರೂ ಕೂಡ ನಾವು ಮಾಡಬೇಕು, ಅದು ಕರ್ತವ್ಯ. ಇದು ಪ್ರತಿ ವರ್ಷ 6 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿದ್ವಿ. ಅದರಲ್ಲಿ ನನಗೆ ಮುಖ್ಯವಾಗಿ ನನಗೆ ಮುತ್ತಪ್ಪಣ್ಣ ಇಸ್ ನಾಟ್ ಒಂದು ನನಗೆ ಅವ್ರ ಸಂಘಟನೆ ಅಂತಲ್ಲ, ಇಸ್ ನನ್ನ ಗಾಡ್ ಫಾದರ್ ಅವರು. ಸೊ ಹಂಗಾಗಿ ಪ್ರತಿ ವರ್ಷ ಅದನ್ನು ನಾನು ಯಾವಾಗಲೂ ಮುಂದೆ ನಿಂತು ಮಾಡೇ ಮಾಡ್ತೀನಿ. ಅದು ಯಾವಾಗಲೂ ಅದು ಇಟ್ಸ್ ಮೈ ಡ್ಯೂಟಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಇದನ್ನು ಮಾಡಿದ್ದೀನಿ ಅಷ್ಟೇ. ಅದರಲ್ಲೇನು ನನ್ನ ಪ್ರಕಾರ ಇದು ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಅಷ್ಟೇ ಇವರೇ, ಏನಿಲ್ಲ. ಯಾಕಂದರೆ ಮುತ್ತಪ್ಪರೇ ಅಂದರೆ ಎಲ್ಲರಿಗೂ ಗೊತ್ತಿರೋದು ಬರೀ ಅಂಡರ್ವರ್ಲ್ಡ್ ಡಾನ್ ಅಂತ. ಅವರು ಬರೀ ಡಾನ್ ಅಂತ ಅಲ್ಲ, ಅವ್ರು ಮಾಡಿರೋ ಕೆಲಸಗಳು ನೋಡೋಕೆ ಹೋದರೆ ಯಾರು ಮಾಡಿದ್ದಾರೆ ಇವತ್ತು ರಾಜಕೀಯದಲ್ಲಿ. ನಾನು ಹೇಳ್ತೀನಿ ಕೇಳಿ, ಒಂದೇ ಸ್ಟೈಲ್ ಒಂದೇ ಉತ್ತರ ಇಲ್ಲ. ಪೊಲೀಸ್ ಹತ್ರ ಬೂಟೆಟ್ ತಿಂದವರೆಲ್ಲ ಇವತ್ತು ದೇಶನ ಆಳ್ತಾ ಇದ್ದಾರೆ, ಆಯಿತಾ. ಮುತ್ತಪ್ಪರಿಯವರ ಬಗ್ಗೆ ಫಸ್ಟು ಪೂರ್ಣವಾಗಿ ತಿಳ್ಕೊಳ್ಳಿ. ಅವರು ಬರೀ ಭೂಗತ ಲೋಕ ಅಂಡರ್ವರ್ಲ್ಡು ಅಲ್ಲ. ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬ್ರಹ್ಮರಥ ಕೊಟ್ಟಿರೋದು ಯಾರು? ಮುತ್ತಪ್ಪರಿಯವರು. ಪುತ್ತೂರು ಮಹಾಲಿಂಗೇಶ್ವರಂಗೆ ಬ್ರಹ್ಮರಥ ಕೊಟ್ಟಿರೋದು ಯಾರು? ಮುತ್ತಪ್ಪರಿಯವರು. ಇನ್ನು ಸೋಮೇಶ್ವರ ದೇವಸ್ಥಾನಕ್ಕೆ ಬ್ರಹ್ಮರಥ ಕೊಟ್ಟಿರೋದು ಯಾರು? ಮುತ್ತಪ್ಪರಿಯವರು. ಅವರು ಸ್ವಂತ ದುಡ್ಡಲ್ಲಿ ಕೊಟ್ಟಿರೋಂಥದ್ದು ಕೋಟಿಗಳ ಗಟ್ಟಲೆ ಖರ್ಚು ಮಾಡಿ ಸಾವಿರಾರು ಬೋರ್ ಕೊಡ್ಸವ್ರೆ, ಸಾವಿರಾರು ಹೆಲ್ತ್ ಕ್ಯಾಂಪ್ ಮಾಡಿಸವ್ರೆ, ದೊಡ್ಡ ಸಂಘಟನೆ ಮಾಡವ್ರೆ, ಸಾವಿರಾರು ಜನ ರಾಜಕಾರಣದಲ್ಲಿ ಬರೋಕ್ಕೆ ದಾರಿ ಮಾಡಿಕೊಟ್ಟವ್ರೆ. ಎಷ್ಟೋ ಜನಕ್ಕೆ ಇವತ್ತು ಕೂಡ ಅವ್ರ ಹೆಸರಲ್ಲಿ ಇವತ್ತು ಕೂಡ ಒಂದು ಸ್ಟೂಡೆಂಟು ಒಂದು ಕಾಲೇಜ್ಗೆ ಹೋಗ್ಬಿಟ್ಟು ನಾವು ಜಸ್ಟ್ ಫೋಟೋಗೋಸ್ಕರನೋ ವಿಡಿಯೋಗೋಸ್ಕರನೋ ಕೊಟ್ಟಿರೋದಲ್ಲ, ಅದರಲ್ಲಿರೋ ಅಮೌಂಟ್ ಕೇಳಿದ್ರೆ ಮೇ ಬಿ ಪೀಪಲ್ ಯಾರು ನಂಬಲ್ಲ. ಆ ಥರ ನಾವು ಒಂದು ಅಮೌಂಟ್ ಕೊಟ್ಟಿರೋದು ಅಂದರೆ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಹೇಳ್ತಾ ಇದ್ದೀನಿ, ಫೋಟೋ ಶೂಟ್ಗೋಸ್ಕರ ಮತ್ತೊಂದಕ್ಕೋಸ್ಕರ ಮಾಡೋದು ರಾಜಕಾರಣ. ನಾವು ಇದು ಪ್ಯೂರ್ಲಿ ಜಯ ಕರ್ನಾಟಕ ಸಂಘಟನೆ ಸರ್ವಿಸ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಸೊ ಅದು ಜಯ ಕರ್ನಾಟಕ ಸಂಘಟನೆ ಮುತ್ತಪ್ಪಣ್ಣನ ಆಶೀರ್ವಾದದಿಂದ ಇವತ್ತು ಅಲ್ಲಿ ಒಂದು ಲೀಡ್ ತೊಗೊಂಡು ಜೈ ಕರ್ನಾಟಕನ ರಾಜ್ಯಾಧ್ಯಕ್ಷ ಜಗದೀಶ್ ಅವರಿದ್ದಾರೆ. ಸೊ ಎಲ್ಲ ಕಾರ್ಯಕರ್ತರ ಸಹಕಾರ ಇವತ್ತು ಸಂಘಟನೆ ಮೇಲಿದೆ. ಸೊ ಸಂಘಟನೆ ನಡ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಸಂಪೂರ್ಣ ಮುತ್ತಪ್ಪರಿಯವರವರ ಅಂದರೆ ನಮ್ಮ ಮುತ್ತಪ್ಪಣ್ಣನ ಆಶೀರ್ವಾದದಿಂದ ನಡೀತಾ ಇರೋದು. ಜೊತೆಗೆ ಅಣ್ಣನ ಮಕ್ಕಳು ಏನಿದ್ದಾರೆ ರಾಕಿಯವರು ರಿಕ್ಕಿಯವರು ಸಂಪೂರ್ಣ ಸಹಕಾರ ಕೊಡ್ತಾರೆ. ಸೊ ಹಂಗಾಗಿ ಈ ಸಂಘಟನೆನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಾಡು ನುಡಿ ಜೊತೆಗೆ ಆರೋಗ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭವಿಷ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧವಾಗಿ ನಿಲ್ಲೋಕ್ಕೋಸ್ಕರ ಈ ಸಂಘಟನೆ ಸಜ್ಜುಗೊಳಿಸ್ತಾ ಇದ್ದೀವಿ. ಯಾವತ್ತು ಭ್ರಷ್ಟಾಚಾರಿಗಳಿಗೆ ಎಲ್ಲರಿಗೂ ಕೈಗೆ ಕೋಳ ಹಾಕ್ಸೋದು, ಭ್ರಷ್ಟಾಚಾರಿಗಳಿಗೆ ಖಂಡಿತವಾಗಿಯೂ ಒಂದಲ್ಲ ಒಂದು ರೀತಿ ನೀವು ಹೇಳಿದ್ರಲ್ಲ ಅದನ್ನು ಸಿಂಹ ಅದೇನೋ, ಅದು ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನ ಆಗುವಂಥ ದಿವಸ ಸಂಘಟನೆ ಒಂದಲ್ಲ ಒಂದು ದಿವಸ ಬೆಳೆಯುತ್ತೆ. ಸೊ ಅಂಥ ದಿವಸ ಬೇಗ ಬರಬೇಕು. ಯಾಕಂದರೆ ಇಲ್ಲಾಂದರೆ ದೇಶ ರಾಜ್ಯ ಮುಳುಗೋಗ್ತೀವಿ ಭ್ರಷ್ಟಾಚಾರದಲ್ಲಿ. ಅದಕ್ಕೋಸ್ಕರ ಮುತ್ತಪ್ಪಣ್ಣನ ಈ ಸಂಘಟನೆ ಖಂಡಿತ ಕೆಲಸ ಮಾಡುತ್ತೆ ಭವಿಷ್ಯದಲ್ಲಿ. ಅವರ ನೆನಪು, ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ಸೊ ನಾವು ಕನ್ನಡ ನಾಡಿಗೋಸ್ಕರ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಸ್ ಎ ಲಾಯರ್ ಆಗಿ ಕೂಡ ನಾನು ಯಾವಾಗಲೂ ನಮ್ಮ ಟೀಮು ನಾವು ಯಾವಾಗಲೂ ಇದ್ದೇ ಇರ್ತೀವಿ. ಕಾನೂನನ್ನು ಅರಿತುಕೊಂಡು ಈ ಸಂಘಟನೆಗೆ ಬೇಕಾಗಿರೋದು ಕಾನೂನಿನ ತಿಳುವಳಿಕೆ. ಮತ್ತು ಕರ್ನಾಟಕದ ಬಾರ್ ಕೌನ್ಸಿಲ್ನಲ್ಲಿ ಇವರ ಸಾಧನೆಗೆ ಒಂದು ಬಹುಮತವನ್ನು ಕೊಟ್ಟು ಇನ್ನೊಂದು ಸದ್ಯದಲ್ಲಿ ಅವರಿಗೆ ಒಂದು ಪದವಿಯನ್ನು ಬರುವಂಥ ನಿರೀಕ್ಷೆಯೂ ಇದೆ. ಮತ್ತು ಯಾವುದೇ ಒಂದು ಸಂಘಟನೆಗೆ ನಾನು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಆ ಒಂದು ಧರ್ಮಕ್ಕಾಗಿ ಯಾರು ಏನೇನೋ ಹೇಳ್ತಾರೆ ಜನಪ್ರತಿನಿಧಿಗಳು. ನಾರಾಯಣ ಸ್ವಾಮಿ ಸರ್ ಅಧ್ಯಕ್ಷತೆ ಹೋದಾಗ ಎಲ್ಲ ನಿಂತೋಗ್ಬಿಡ್ತು. ನಾನು ಅವತ್ತು ಇವರ ಒಂದು ಸಿಂಹದ ಹೆಜ್ಜೆ ಏನು ಅಂತ ನಾನು ಅವತ್ತು ತೀರ್ಮಾನ ಮಾಡಿದೆ. ಹಂಗಾಗಿ ನಾನು ಇವರು ಒಡನಾಡಿ ಇವರ ಫ್ಯಾನ್. ಹಾಗಾಗಿ ನಾರಾಯಣ ಸ್ವಾಮಿ ಅವರಿಗೆ 106 ವರ್ಷ ಒಳ್ಳೆ ಹಾರೈಕೆ ಕೊಡಲಿ. ಇದೇ ಥರ 106 ವರ್ಷ ಮುತ್ತಪ್ಪ ರೈ ಸಾರ್ ಅವರ ಜನ್ಮೋತ್ಸವ ಹಿಂಗೆ ಮಾಡೋಣ. ಎಲ್ಲ ಸಂಘಟಕರು ಹಿಂಗೆ ಇದ್ದು ಒಂದೇ ಕುಟುಂಬವಾಗಿ ಒಂದೇ ತಾಯಿ ಮಕ್ಕಳಿಗೆ ಸಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ.